ವೀಕ್ಷಕರೇ ನಮಸ್ತೆ. ಇವತ್ತು ನಾನೊಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೇನೆ. ನೋಡಿ, ಸಂಗೀತಕ್ಕೆ ಸೋಲದ ಶತ್ರುಗಳುಂಟೆ ಅಂತ ಹೇಳ್ತಾರೆ. ಅಂದ್ರೆ ಸಂಗೀತಕ್ಕೆ ಇರುವಂತಹ ಶಕ್ತಿ ಅಂತದ್ದು. ನನಗೆ ಈ ಮ್ಯೂಸಿಕ್ ಅಂದ್ರೆ ಚಿಕ್ಕಂದಿನಲ್ಲಿ ಭಾರಿ ಇಷ್ಟ. ನಮ್ಮ ಮನೇಲಿ ಒಂದು ಸೋನಿ ಟೇಪ್ ರೆಕಾರ್ಡ್ ಇತ್ತು. 90s ಕಿಡ್ಸ್ ತುಂಬಾ ಲಕ್ಕಿ ಅಂತಾರೆ. ಯಾಕಂತ ಹೇಳಿದ್ರೆ ನಾವು ಈ ಟೆಕ್ನಾಲಜಿ ಇವಾಲ್ಯೂಯೇಷನ್ ಅನ್ನು ನೋಡ್ತಾ ಇರ್ಬೇಕು. ಇವಾಗ ಕಂಪ್ಯೂಟರ್ ಇರ್ಬೋದು ಅಥವಾ ಇನ್ಯಾವುದೇ ಗಜೆಟ್ಸ್ ಇರ್ಬೋದು. ಸೊ ನಾವು ಈ ನೋಡಿದಷ್ಟು ಈ ಟೆಕ್ನಾಲಜಿಲಿ ಆದಂಥ ಡೆವಲಪ್ಮೆಂಟ್ಸು ಬಹುಶಃ ಯಾವ ಜನ್ರೇಷನ್ನು ನೋಡಲಿಲ್ಲ ಅಂತ. ಸೊ ಮೊದಲು ಹೆಂಗೆ ಅಂತ ಹೇಳಿದ್ರೆ ನಮಗಿದ್ದಂಥ ಮೆಮರೀಸು ಟೇಪ್ ರೆಕಾರ್ಡ್ರು, ಅದರಲ್ಲೂ ಸೋನಿ ಅವಾಗ ಭಾರಿ ದೊಡ್ಡ ಬ್ರ್ಯಾಂಡ್ ಮ್ಯೂಸಿಕ್, ಎಸ್ಪೆಷಲಿ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಮ್ಯೂಸಿಕ್ ಎಕ್ವಿಪ್ಮೆಂಟ್ಸ್. ಸೊ ನಮ್ಮಲ್ಲಿ ಕೂಡ ಒಂದು ಸೋನಿ ಟೇಪ್ ರೆಕಾರ್ಡರ್ ಇತ್ತು. ಅದಕ್ಕೆ ಯಾವಾಗೆಲ್ಲ ಬರ್ತಿದ್ದದ್ದು ಕ್ಯಾಸೆಟ್ಸ್, ಈ ಮ್ಯಾಗ್ನೆಟಿಕ್ ಟೇಪಿಂದ ಕ್ಯಾಸೆಟ್ಸು. ನಿಮ್ಗೆ ಹೆಚ್ಚಿನವರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ಅದು ಹೆಂಗೆ ಅಂತ ಹೇಳಿದ್ರೆ ಅದರಲ್ಲಿ ರೆಕಾರ್ಡಿಂಗು ಆಗ್ತಾ ಇತ್ತು, ರೇಡಿಯೋ ಕೂಡ ಬರ್ತಾ ಇತ್ತು. ಆ ಮೆಮೊರೀಸು ಅದು ಏನು ಅನ್ಫರ್ಗೆಟಬಲ್ ಅದು. ಅದು ಹೆಂಗೆ ಅಂತ ಹೇಳಿದ್ರೆ ಬೈ ಮಿಸ್ಟೇಕ್ ಏನಾದರೆ ನಾವು ರೆಕಾರ್ಡ್ ಬಟನ್ ಒತ್ತಿದ್ರೆ ಇರೋವರ ಕ್ಯಾಸೆಟಲ್ಲೆಲ್ಲ ನಮ್ಮ ವಾಯ್ಸ್ಗಳು ಬರೋದು. ಅದರಿಂದ ಒಂದಷ್ಟು ಬೈಗಳ ತಿಂದಿದೆ, ಈ ಥರದ್ದೆಲ್ಲ ತುಂಬ ಇದೆ ನೋಡಿ. ಅವಾಗ ಕ್ಯಾಸೆಟ್ಸು ಮೋಸ್ಟ್ಲಿ ಒಂದು 20 to 50 ರೂಪೀಸ್ ರೇಂಜಲ್ಲಿ ಇದ್ದಿರ್ಬೋದು ಅವಾಗ ಕ್ಯಾಸೆಟ್ಸ್. ಈವನ್ ಮತ್ತೆ ನಮಗೆ ಇನ್ನೊಂದು ಅಭ್ಯಾಸ ಇತ್ತು. ಏನಂತ ಹೇಳಿದ್ರೆ ಒಂದು ಆಡಿಯೋ ಆಲ್ಬಮ್ ಕಂಪ್ಲೀಟ್, ಒಂದು ಫಿಲ್ಮ್ ಅದು ಕಂಪ್ಲೀಟ್ ಕ್ಯಾಸೆಟ್ ತಗೊಳ್ಳೋ ಬದಲು ನಮ್ಗೆ ಇಷ್ಟದ ಕ್ಯಾಸೆಟ್ಸ್ಗಳನ್ನು ರೆಕಾರ್ಡ್ ಮಾಡಿಸೋದು. ಆ ಥರದ್ದು ಕೂಡ ನಮ್ಮ ಊರುಗಳಲ್ಲಿ ಲಭ್ಯ ಇತ್ತು. ಕ್ಯಾಸೆಟ್ಸ್ ನಮ್ಗೆ ಬೇಕಾದ ಸಾಂಗ್ಗಳನ್ನು ಮಾತ್ರ ರೆಕಾರ್ಡ್ ಮಾಡಿಸೋದು ನೋಡಿ. ಅಂಥ ಒಂದು ಇರಾದಿಂದ ನಾವು ಇವತ್ತು ಎಲ್ಲಿವರೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಇಷ್ಟು ಸಣ್ಣ ಸ್ಪೀಕರ್. ಆನಂತರ ಐಪಾಡ್ಸ್ ಬಂತು, ಒಂದಷ್ಟು ಹೋಮ್ ಥಿಯೇಟರ್ಗಳು, ಈ ಥರದ್ದೆಲ್ಲ ಬಂತು. ಇದ್ರ ಮಧ್ಯದಲ್ಲಿ ನೋಡಿ FM ಬರ್ತಾ ಇತ್ತು ಯಾವಾಗ. ಆ FMಗೆ ಒಂದು FM ರಿಸೀವರ್ ಸಿಗ್ತಾ ಇತ್ತು. ಆ FM ರಿಸೀವರಿಗೆ ಒಂದು ಏನು ಆಂಪ್ಲಿಫೈಯರ್ ಹಾಕಿ ಸ್ಪೀಕರನ್ನು ಈ ಮಡಿಕೆಯ ಮೇಲೆ ಸ್ಪೀಕರ್ನ ಇಟ್ಟು ಅದು ಸೌಂಡ್ ಬರ್ಸೋದು. ಒಂದಷ್ಟು ಮೆಮರೀಸ್ ಇದ್ದಾವೆ. FMಗೆ ಹೆಂಗೆ ಅಂತ ಹೇಳಿದ್ರೆ ಅದು ವಯರ್, ಅದಕ್ಕೆ ಒಂದಷ್ಟು ಆ್ಯಂಟನ ವಯರ್ ಬಿಡಬೇಕು. ಆ ವಯರು ಹೆಚ್ಚು ಉದ್ದ ಇದ್ದಷ್ಟು ಅಥವಾ ಅದಕ್ಕೆ ಏನು ಆ್ಯಂಟನದಂಥ ಈ ಟಿ ವಿ ಆ್ಯಂಟನಕ್ಕೆ ಅದನ್ನು ಕನೆಕ್ಟ್ ಮಾಡಿದ್ರೆ ಅದು ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸೊ ಇಂಥದ್ದೆಲ್ಲ ನಾವು ತುಂಬ ನೋಡಿದ್ದೀವಿ. ಸೊ ಇವತ್ತು ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು ಬ್ಲೂಟೂತ್ ಸ್ಪೀಕರ್ ಇದೆ, ಇರೋದು ಇಷ್ಟು ಗಾತ್ರ ನೋಡಿ. ಇದು ಪೆಟ್ರಾನ್ ಬ್ಲೂಟೂತ್ ಸ್ಪೀಕರ್ ಇದು. ಅಂದರೆ ಇವಾಗ ನಮ್ಮ ಮನೇಲಿ ಎನಿ ಟೈಮು ಧಾರಾವಾಹಿ, ಇದು ಕಾರ್ಟೂನ್ಸ್ ಓಡ್ತಾ ಇರ್ತದೆ. ಬಟ್ ನನಗೆ ಈ ಮ್ಯೂಸಿಕ್ ಕೇಳಬೇಕು. ಹೆಡ್ಫೋನ್ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 1.5 hours ಕೇಳಿದ ನಂತರ ಒಂಥರ ತಲೆನೋವು ಬಂದಂಗೆ ಆಗ್ತದೆ ಹೆಡ್ಫೋನಲ್ಲಿ. ಸೊ ಅದಕ್ಕೆ ಇದನ್ನು ಆ್ಯಕ್ಚುಲಿ ನಾನು ತಗೊಂಡಿದ್ದು. ಬಟ್ ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನೋಡಿ, ಒಂದು ಈ ಥರ ಸ್ಪೀಕರ್ ಬರ್ತದೆ. ಸ್ಪೀಕರ್ ಇಷ್ಟಿದೆ ನೋಡಿ, ಸ್ಪೀಕರ್ ಬರ್ತದೆ. ಈ ಸ್ಪೀಕರ್ ಜೊತೆಗೇನೆ ಒಂದು ಮೈಕ್ ಕೂಡ ಕೊಡ್ತಾರೆ. ಇದು ಮೈಕ್. ಇದು ಹೆಂಗೆ ಅಂತ ಹೇಳಿದ್ರೆ ಇದರಲ್ಲಿ ಈ ಸ್ಪೀಕರ್ಗೆ ನೀವು ಮೆಮರಿ ಕಾರ್ಡ್ ಇನ್ಸರ್ಟ್ ಮಾಡ್ಬೋದು. ಇಲ್ಲಿ ಮೆಮರಿ ಕಾರ್ಡ್ ಸ್ಲಾಟ್ ಇದೆ, ಜೊತೆಗೆ ನೀವು ಚಾರ್ಜಿಂಗ್ ಕೂಡ ಮಾಡ್ಬೋದು. C ಪಿನ್ ಚಾರ್ಜರ್ ಇದೆ. ಆಮೇಲೆ ಆಕ್ಸ್ ಔಟ್ಪುಟ್, ಇದು ಆಕ್ಸ್ ಇನ್ ಅಲ್ಲ, ಆಕ್ಸ್ ಔಟ್. ಇದರಿಂದ ನೀವು ಬೇರೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ನಾನು ಇದನ್ನು ನೋಡಿ, ಇಲ್ಲಿ 4 ಬಟನ್ ನಿಮಗೆ ಸಿಗ್ತದೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಪವರ್ ಆನ್, ಪಾಸ್ ಸೇಮ್ ಒಂದಿರಲಿ. ಮತ್ತೊಂದು ಮೋಡು M ಅಂತೇಳಿದೆ. ಮತ್ತು ಪ್ಲಸ್ ಮೈನಸ್, ಇದು ವಾಲ್ಯೂಮ್, ಮತ್ತು ಇದು ನಿಮ್ಮ ಸಾಂಗ್ ಯಾವ್ದು ಬೇಕೋ ಅದನ್ನು ನೆಕ್ಸ್ಟು ಬ್ಯಾಕ್ವರ್ಡ್ ಇಲ್ಲ ಫಾರ್ವರ್ಡ್ ಈ ಥರ ಮಾಡೋದಕ್ಕೆ. ಇಲ್ಲಿ ನೋಡಿ, ನಾನು ಇದನ್ನು ಆನ್ ಮಾಡ್ತೀನಿ ಇವಾಗ. ಆನ್ ಯುವರ್ ಲಾಂಗ್ ಪ್ರೆಸ್. Power on. Play by TS card. ಈಗ ಪಾಸ್ ಮಾಡ್ತಾ ಇದ್ದೀನಿ ನೋಡಿ. ಇದು RGB ಲೈಟ್ಸ್ ಇದೆ, ಇದ್ರ ಜೊತೆಗೆ RGB ಲೈಟ್ಸ್ ಕೂಡ ಬರ್ತದೆ. ಇದು ನಿಮ್ಗೆ ಲೈಟ್ ಬೇಡ ಅಂತ ಹೇಳಿದ್ರೆ ಇದು ಮೋಡ್ ಲಾಂಗ್ ಪ್ರೆಸ್ ಮಾಡಿದ್ರೆ ಆಯ್ತು.
ಆಫ್ ಆಗಿಬಿಡ್ತದೆ. ನೋಡಿ ಇದ್ರ ವಾಲ್ಯೂಮ್ ಇಫೆಕ್ಟ್ You are listening fresh music. ನೋಡಿ ಇಷ್ಟೇ ಇರೋದು ಅದು, ಬಟ್ ಇದ್ರದ್ದು ಇಫೆಕ್ಟ್ ತುಂಬ ಚೆನ್ನಾಗಿದೆ. ಈವನ್ ಬಾಸ್ ಆಗಿರ್ಬೋದು, ಕ್ರಿಸ್ಪ್ ಏನೋ ಕ್ಲಾರಿಟಿ ಇರ್ಬೋದು, ಚೆನ್ನಾಗಿದೆ. ಇದೇನಂದ್ರೆ ಜಾಸ್ತಿ ಇದ್ರ ಜೊತೆಗೆ ನೋಡಿ ಸಿ ಪಿನ್ ಒಂದು ಕನೆಕ್ಟರ್ ಚಾರ್ಜರ್ ಪಿನ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಇದಲ್ದೇನೆ ಈ ತರ ಒಂದು ಮೈಕ್ ಕೂಡ ಇದೇನಂದ್ರೆ ಕರೋಕೆ. ಹಲೋ 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 ಇದ್ರಲ್ಲಿ ಈ ಮೈಕಲ್ಲಿ ಕೂಡ ನೋಡಿ Female voice. ಫೀಮೇಲ್ ವಾಯ್ಸ್ ಇದೆ, Uncle sound effect. ಅಂಕಲ್ ಸೌಂಡ್ ಎಫೆಕ್ಟ್ ಅಂತೆ, Monster sound effect. ಮಾನ್ಸ್ಟರ್ ಸೌಂಡ್ ಎಫೆಕ್ಟ್ ಅಂತೆ, Baby sound effect. ಹಲೋ ಹಲೋ KTV mode. Female voice. Uncle sound effect. Monster sound effect. Baby sound effect. KTV mode. ಹಲೋ ಹಲೋ ಇದು ನಾರ್ಮಲ್. ಈ ಸಣ್ಣ ಪಾರ್ಟಿ ಇವೆಂಟ್ಸಿಗೆಲ್ಲ, ಸಣ್ಣ ಸಣ್ಣ ಪಾರ್ಟಿ ಅಥವಾ ನಿಮ್ಗೆ ಏನಾದರೂ ಮನೆಯಲ್ಲಿ ಕರೋಕೆ ಏನಾದರೂ ಕ್ರೇಜ್ ಏನಾದರೂ ಇದ್ರೆ ಬೆಸ್ಟ್ ಸ್ಪೀಕರ್ ಇದು. ಜಸ್ಟ್ ಏನು ಇದೇನು ಭಾರಿ ಕಾಸ್ಟ್ಲಿ ಅಂತೇನಿಲ್ಲ, ಹಾಗೆ ಅಂತೇಳಿ ಇದನ್ನ JBL ಇಂಥದಕ್ಕೆಲ್ಲ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಇದೆ. ನಿಮಗೆ ಒಂದು 1000 ರೂಪೀಸ್ ರೇಂಜಲ್ಲಿ ನಿಮಗೆ ಸ್ಪೀಕರ್ ಸಿಗ್ತದೆ, ಬಜೆಟ್ ಫ್ರೆಂಡ್ಲಿ ಇದೆ, ವ್ಯಾಲ್ಯೂ ಫಾರ್ ಮನಿ. ನೀವು ಕೊಟ್ಟಿದ್ದ ದುಡ್ಡಿಗೆ ಏನು ನಷ್ಟ ಇಲ್ಲ, ಚೆನ್ನಾಗಿದೆ. ನೋಡಿ ಇಷ್ಟು ಗಾತ್ರದಲ್ಲಿ ಇದೆ ನೋಡಿ, ಚೆನ್ನಾಗಿದೆ. ನಾನಂತೂ ಇದು ಆಲ್ಮೋಸ್ಟ್ ಒಂದು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ. ಇದು ಮೇಲಾಗಿ ನೋಡಿ, ಇದು ಮೇಡ್ ಇನ್ ಇಂಡಿಯಾ, ಚೈನಾ ಮಾಲ್ ಅಲ್ಲ. ಆ್ಯಕ್ಚುಲಿ ತುಂಬ ಜನಕ್ಕೆ ಚೈನಾ ಮಾಲ್ ಅಂತ ಹೇಳಿದ್ರೆ ಏನು ಒಂದು ರಾಂಗ್ ಅಸಂಪ್ಷನ್ ಇದೆ, ಅಂದರೆ ಅದು ಜಾಸ್ತಿ ಟೈಮು ಬಾಳಿಕೆ ಬರೋದಿಲ್ಲ ಅಂತ. ಹಾಗೆ ಅಂತ ಏನಿಲ್ಲ. ಇವಾಗ ಚೈನಾ ಆಲ್ಮೋಸ್ಟ್ ಇವನ್ ಐಫೋನ್ಗೂ ಕೂಡ ಅದರದ್ದು ಬಿಡಿ ಭಾಗಗಳು ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು ಚೈನಾದಲ್ಲಿ. ಎಗೇನ್ ಇದು ಚೈನಾ ಮಾಲು ಅಲ್ಲ, ಇದು ಇಂಡಿಯಾದ್ದೇ ಮಾಲು. ಇದು ನೋಡಿದೆ, ಇದರ ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ನೋಡಿದರೆ ತೆಲಂಗಾಣ ತೋರಿಸ್ತಾ ಇದೆ. ಸೊ ಚೈನಾ ಮಾಲು ಅಂತ ಇದ್ರ ಗ್ಯಾರಂಟಿ ಇರಲ್ಲ ಅಂತ ಹೇಳೋಕೆ ಆ ಥರದ್ದು ಯಾವುದೇ ಡೌಟ್ ಬೇಡ. ಇದು 10 ವ್ಯಾಟ್, ಇದ್ರ ಔಟ್ಪುಟ್ ಇರೋದು ಜಸ್ಟ್ 10 ವ್ಯಾಟ್ ಅಷ್ಟೇ, ಬಟ್ ಇಫೆಕ್ಟು ಇದು ಮೋರ್ ದನ್ ಇನಫ್. ಇದ್ರ ಗಾತ್ರಕ್ಕೆ, ಇದ್ರ ಪ್ರೈಸ್ಗೆ ಮೋರ್ ದನ್ ಇನಫ್ ಇದು. ಜೊತೆಗೆ ಅದು RGB ಲೈಟ್ಸು, ಕರೋಕೆ ಮೈಕು, ಈ ಥರದ್ದೆಲ್ಲ ಸಿಗ್ತಾಯಿದೆ. ನೋಡಿ ಟ್ರೈ ಮಾಡಿ, ಇದು ಆನ್ಲೈನ್ ಸೈಟ್ಸ್ಗಳಲ್ಲಿ ನಿಮ್ಗೆ ಆರಾಮ್ಸೆ ಸಿಗ್ತದೆ, ಬ್ರೌಸ್ ಮಾಡಿ. ನನ್ನ ಕಡೆಯಿಂದ ಇದಕ್ಕೆ 5/5 ಕೊಡ್ತೀನಿ ಇದು. ಸೊ ಚೆನ್ನಾಗಿದೆ, ಯಾಕಂದರೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ರಿವ್ಯೂ ಇದು ಪೆಟ್ರೋನ್ ಬ್ಲೂಟೂತ್ ಸ್ಪೀಕರ್. ಥ್ಯಾಂಕ್ ಯು.